ಶೃಂಗೇರಿ ಕ್ಷೇತ್ರದ ಎಲ್ಲ ಮತದಾರರ ಪರವಾಗಿ ನನ್ನೊಂದು ಮನವಿ ಇದೆ. 2023ನೇ ಇಸ್ವಿನಲ್ಲಿ ಏನು ಎಲೆಕ್ಷನ್ ಕೌಂಟಿಂಗ್ ಏಜೆಂಟ್ಗಳಾಗಿ ಟಿ.ಡಿ. ರಾಜೇಗೌಡ ಏಜೆಂಟ್ರಾಗಿ ಸುಧೀರ್ ಕುಮಾರ್ ಮುರಳಿಯವರು, ಸುಧಾಕರ್ ಶೆಟ್ಟರವರು, ಜೀವರಾಜ್ ಅವರ ಚುನಾವಣಾ ಏಜೆಂಟರ್ ಅದರ ಸತೀಶ್ ಅವರು, ಹಾಗೆ ಇಂಡಿಪೆಂಡೆಂಟ್ನ ಇನ್ನಿತರ ಏಜೆಂಟ್ಗಳಲ್ಲಿ ನನ್ನೊಂದು ಮನವಿ ಇದೆ. ಈ ಕ್ಷೇತ್ರದ ಮತದಾರರಲ್ಲಿ ಒಂದು ಗೊಂದಲ ಇದೆ. ತಾವುಗಳು ದಯಮಾಡಿ ಮೀಡಿಯಾ ಮುಂದುಗಡೆನೋ ಅಥವಾ ಪತ್ರಿಕೆಯ ದೃಶ್ಯ ಮಾಧ್ಯಮದ ಮುಂದುಗಡೆನೋ ಬಂದು ಅವತ್ತು ನಡೆದಿರ್ತಕ್ಕಂಥ ಸತ್ಯಾಸತ್ಯತೆಯನ್ನು ತಾವುಗಳು ತಿಳಿಸ್ಬೇಕು. ಯಾಕಂದರೆ ಆ ದಿನ ತಾವು ನಡೆದ 4 ರೌಂಡ್ನಲ್ಲೂ ಸೈನ್ ಹಾಕಿದ್ರಿ. ಆ ಸೈನಿನ ಪ್ರಕಾರ ರಾಜೇಗೌಡ್ರೆ ವಿಜೇತ ಅಭ್ಯರ್ಥಿಯಾಗಿ ಅವರು ಅವತ್ತು MLA ಆಯ್ಕೆಯಾಗಿದ್ದಾರೆ. ಆದರೆ ಮೊನ್ನೆ ಈ 2ನೇ ತಾರೀಕು ನಡೆದಂಥ ಮರು ಎಣಿಕೆಯಲ್ಲಿ ನಾವೆಲ್ಲ ಚುನಾವಣಾ ಏಜೆಂಟ್ಗಳಾಗಿ ಹೋಗಿದ್ದೀವಿ. ಅಲ್ಲಿ ರಾಜೇಗೌಡರಿಗೆ ಏನು ಸಿಂಧುವಾಗಿದ್ದ ಮತಗಳೆಲ್ಲ ಆ ಬಾಕ್ಸ್ ಒಳಗೆ ಅಸಿಂಧವಾಗಿ ನಮ್ಗೆ ಕಾಣಿಸಿದಾವೆ. ಇದರ ಅಕ್ರಮ ನಡೆದಿದೆ ಅಂತ ನಮ್ಗೆಲ್ಲರಿಗೂ ಅನಿಸಿದೆ. ದಯವಿಟ್ಟು ನಮಗೂ ಗೊಂದಲ ಇದೆ, ಈ ಕ್ಷೇತ್ರದ ಜನರಿಗೂ ಗೊಂದಲ ಇದೆ. ದಯವಿಟ್ಟು ಅವತ್ತಿನ ಏಜೆಂಟ್ಗಳು ನೀವೇನು 4-5 ಜನ ಇದ್ರಿ, ಅವತ್ತಿನ ಏಜೆಂಟ್ಗಳ ಜೊತೆಗೆ ಅವತ್ತಿನ JDS ಅಭ್ಯರ್ಥಿಯಾದ ಸುಧಾಕರ್ ಶೆಟ್ಟರ್ ತಾವುಗಳು ಇದ್ರಿ. ದಯವಿಟ್ಟು ತಾವುಗಳೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿರೋರು ಈ ಕ್ಷೇತ್ರದ ಜನರ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡ್ಬಿಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ, ತಾವುಗಳು ಈ ಕ್ಷೇತ್ರದ ಮತದಾರರಿಗೆ ಮತ್ತು ಈ ಕ್ಷೇತ್ರದಲ್ಲಿರ್ತಕ್ಕಂತಹ ಅಧಿಕಾರಿಗಳನ್ನ ಅಣುಕಿಸುವಂತ ಒಂದು ಕಾರ್ಯ ನಡೆದಿದೆ. ಅವರುಗಳ ಒಂದು ಏನು ಅಣುಕು ಕಾರ್ಯ ನಡೀತಿದೆ, ಅದಕ್ಕೂ ಒಂದು ಕೊನೆಯನ್ನು ಹಾಡಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲೂ ನಾನು ಮನವಿ ಮಾಡ್ತಾ ಇದ್ದೀನಿ. ಹಾಗೆ ಈಗ ಮೊನ್ನೆ ಏನು ಟ್ಯಾಂಪರಿಂಗ್ ಮಾಡಿ ಆ ಟ್ಯಾಂಪರಿಂಗ್ ಮುಖಾಂತರ ಪ್ರಮಾಣ ಪತ್ರ ತಗೊಂಡು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದಿರಿ. ತಮಗೆ ಈ ಕ್ಷೇತ್ರದ ಮತದಾರರ ಬಗ್ಗೆ, ಈ ಕ್ಷೇತ್ರದ ಅಧಿಕಾರಿಗಳ ಬಗ್ಗೆ ಸ್ವಲ್ಪನಾದರೂ ಅವರ ಬಗ್ಗೆ ಚಿಂತನೆ ಇದ್ದರೆ ತಾವುಗಳು ದಯಮಾಡಿ ತಾವೇನೂ ತಪ್ಪು ಮಾಡಿಲ್ಲ ಅಂದರೆ, ನಿಮಗೆ ಈ 3 ವರ್ಷ ಏನು ತಪ್ಪಾಯಿತು, 3 ವರ್ಷ ಏನು ಶಾಸಕ ಸ್ಥಾನ ತಮಗೆ ಸಿಗಲಿಲ್ಲ, ಅದಕ್ಕೋಸ್ಕರ ತಾವೆಲ್ಲೆಲ್ಲೋ TV ಮುಂದೆ ಹೋಗಿ ನನಗೆ 3 ವರ್ಷ ಲಾಸ್ ಆಗಿದೆ ಅಂತ ಕೇಳ್ತೀರಿ. ದಯವಿಟ್ಟು ನಿಮ್ಮ ಲಾಸನ್ನು ತುಂಬಿಕೊಡ್ಬೇಕಾದರೂ ಬೇರೆ ಯಾರು ಅಲ್ಲ, ಅವತ್ತಿನ RO ಅವರು. ಅವತ್ತಿನ RO ಅವರ ಮೇಲೆ ತಾವು ಇವತ್ತೇ ಬೆಂಗಳೂರಲ್ಲಿದ್ದೀರಿ. ಇವತ್ತೇ ಎಲೆಕ್ಷನ್ ಕಮಿಷನರಿಗೂ ಹಾಗೂ ಚಿಕ್ಕಮಗಳೂರು ಇಲ್ಲಾಂದ್ರೆ ಬೆಂಗಳೂರಿನಲ್ಲಿ DG ಆಫೀಸಿಗೆ ಹೋಗಿ ತಾವು ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿ, ಹಾಗೆ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಟ್ಟು ಉನ್ನತ ಮಟ್ಟದ ಒಂದು ಟೀಮ್ ರಚನೆ ಮಾಡಿ ತನಿಖೆ ಆಗ್ಬೇಕಂತ ಹೇಳಿ ತಾವು ಅಲ್ಲಿ ಆಗ್ರಹ ಪಡಿಸಿದ್ರೆ, ತಮ್ಮ ಮೇಲೆ ಈ ಕ್ಷೇತ್ರದಲ್ಲಿ ಏನು ಜನ ಗುಸು ಮಾತಾಡ್ತಾರೆ, ಆ ಗುಸು ಒಂದು ಪುರುಷ ಮಾಡ್ದಂಗಾಗುತ್ತೆ. ದಯವಿಟ್ಟು ನನ್ನ ಮನವಿಯನ್ನು ಪುರಸ್ಕರಿಸ್ತಾರೆ ಅಂತ ಕೇಳ್ಕೊಳ್ತಿದ್ದೀನಿ. ಇದು ನನ್ನ ಮನವಿಯೂ ಹೌದು, ಆಗ್ರಹವೂ ಹೌದು.